ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭಮೇಳದಲ್ಲಿ ಭೀಕರ ಕಾಲ್ತುಳಿತ ಆಗಿದೆ. 30 ಜನ ಕಾಲ್ತುಳಿತಕ್ಕೆ ಬಲಿಯಾದರೆ 36 ಜನ ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ದಾರೆ. 30ಕ್ಕೂ ಹೆಚ್ಚು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಯೋಗಿ ಸರ್ಕಾರ ಮೃತರ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿ ತನಿಖೆ ನಡೆಸೋದಕ್ಕೂ ಕೂಡ ಆದೇಶ ಹೊರಡಿಸಿದೆ. ಅಷ್ಟಕ್ಕೂ ಮೌನಿ ಅಮಾವಾಸ್ಯೆಯ ದಿನವೇ ಕಾಲ್ತುಳಿತ ಸಂಭವಿಸಿದ್ದು ಯಾಕೆ, ಕಾರಣ ಏನು ಅಂತ ನಿಮಗೂ ತೋರಿಸ್ತೀವಿ. ಮಹಾಕುಂಭಮೇಳದಲ್ಲೇ ಘನಘೋರ ಕಾಲ್ತುಳಿತ. ಕಾಲ್ತುಳಿತಕ್ಕೆ ಸಿಲುಕಿ 30 ಜನರ ಸಾವು, 36 ಜನರಿಗೆ ಪ್ರಯಾಗ್ರಾಜ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಪ್ರಯಾಗ್ರಾಜ್ನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. 16 ದಿನಗಳಿಂದ ಅಲ್ಲಲ್ಲಿ ಸಣ್ಣ ಸಣ್ಣ ಸಮಸ್ಯೆ ಆಗಿದ್ದು ಬಿಟ್ಟರೆ ಎಲ್ಲವೂ ಸುಗಮವಾಗಿ ನಡೆಯುತ್ತಿದೆ. ಮಹಾಕುಂಭಮೇಳದಲ್ಲಿ 18 ಕೋಟಿ ಜನ ಪುಣ್ಯಸ್ನಾನ ಮಾಡಿದ್ರು. 17ನೇ ದಿನವಾದ ಇವತ್ತು ಮೌನಿ ಅಮಾವಾಸ್ಯೆ ಅಂತ ಒಂದೇ ದಿನ ಪ್ರಯಾಗ್ರಾಜ್ ಮಹಾಕುಂಭಮೇಳಕ್ಕೆ ಹತ್ರತ್ರ 8 ರಿಂದ 10 ಕೋಟಿ ಜನ ಸೇರಿದ್ರು. ಈ ವೇಳೆ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಕಾಲ್ತುಳಿತಕ್ಕೆ ಹಲವಾರು ಜನ ಸಿಲುಕಿ ಸಾವನ್ನಪ್ಪಿದ್ರೆ ಅಮಾವಾಸ್ಯೆ ದಿನ ಪುಣ್ಯಸ್ನಾನಕ್ಕೆ ಬಂದವರು ರಕ್ತಸ್ನಾನ ಮಾಡಿಕೊಂಡು ಆಸ್ಪತ್ರೆ ಸೇರುವಂತಾಯಿತು. ಕಾಲ್ತುಳಿತಕ್ಕೆ ಕಾರಣ ಏನು, ಹೇಗಾಯಿತು? ಗಂಗಾ ಯಮುನಾ ನದಿ ಸಂಗಮಿಸುವ ಸ್ಥಳ, ಸರಸ್ವತಿ ನದಿ ಅಂತರ್ಗಂಗೆಯಾಗಿ ಉಕ್ಕುವ ಜಾಗ. ಅದೇ ತ್ರಿವೇಣಿ ಸಂಗಮದಲ್ಲಿ ಅಮೃತ ಬಂದು ಬಿದ್ದಿತ್ತು ಅನ್ನೋ ನಂಬಿಕೆ ಇದೆ. ಇಂಥ ತ್ರಿವೇಣಿ ಸಂಗಮದಲ್ಲೇ ಗಣ್ಯಾತಿಗಣ್ಯರು ಬಂದು ಸ್ನಾನ ಮಾಡ್ತಾರೆ. ಈ ತ್ರಿವೇಣಿ ಸಂಗಮದಲ್ಲಿ ಮೌನಿ ಅಮಾವಾಸ್ಯೆ ದಿನವಾದ ಇವತ್ತು ಸ್ನಾನ ಮಾಡಿದ್ರೆ ಪಿತೃದೋಷ, ವಂಶದೋಷ, ಗ್ರಹದೋಷಗಳೆಲ್ಲ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಅದಕ್ಕೆ ಮಧ್ಯರಾತ್ರಿ ಆಗಿದ್ರಿಂದ 3 ಕೋಟಿಗೂ ಹೆಚ್ಚು ಜನ 3 ನದಿಗಳ ಸಂಗಮ ಸ್ಥಳದಲ್ಲೇ ಸ್ನಾನ ಮಾಡೋಕೆ ಮುಗಿಬಿದ್ರು. ಏಕಾಏಕಿ ಬ್ಯಾರಿಕೇಡ್ಗಳನ್ನು ತಳ್ಳೋಕೆ ಶುರು ಮಾಡಿದ್ರು. ನೂಕುನುಗ್ಗಲು ಹೆಚ್ಚಾಯಿತು. ಇನ್ನು ಕೆಲವರು ಬ್ಯಾರಿಕೇಡ್ ದಾಟಿ ಬಂದು ಸ್ನಾನಘಟ್ಟದ ಹತ್ರನೇ ಮಲಗಿದ್ರು. ಏಕಾಏಕಿ ಜನ ಭದ್ರತೆಯನ್ನೂ ಭೇದಿಸಿ ನುಗ್ಗಿದ್ರಿಂದ ಮಲಗಿದ್ದವರನ್ನು ತುಳ್ಕೊಂಡು ಹೋದ್ರು. ಆಗ ಸಾವು ನೋವು ಸಂಭವಿಸಿದೆ. बड़े दुख का समाचार है। बहुत ही अत्यंत क्षोभ हुआ है आज कि आज कुंभ को प्रशासनिक व्यवस्थाओं के द्वारा कलंकित होना पड़ा है कि आज हमारे ऐसे ऐसे श्रद्धालु, किसी के बाप का बेटा चला गया है, किसी का पुत्र चला गया है। बहुत दुखद समाचार है, बहुत व्यथित हैं। हम सो रहे थे, सब लोग मिल के इन्ने 11 बजे पूरी पब्लिक उठा के इकट्ठी कर दी और फिर उते कहीं नहीं करी, उनने से गोटी उतर तो रहती है खर हम और के तुम टाइम ठको के जनता पूरी उनने भगा दिया। पुलिस वालों ने सो 11 बजे रात का भगाई पूरी जनता उन्हें। तो पूरी पब्लिक ऊपर चढ़ गई थी। हम भी महाराज से बचे हैं। हमारी मम्मी जी डेथ हो गई है, हमारी मम्मी की। ಕೇಳೋಕೆ ಎಷ್ಟು ಘೋರ ಅನ್ನಿಸ್ತಿದೆ ಅಲ್ವಾ? ಮಹಾಕುಂಭಮೇಳದಲ್ಲಿ ಇಂಥದ್ದೊಂದು ದುರಂತ ನಡೆಯೋಕೆ ಯಾರು ಕಾರಣ ಅನ್ನೋದಕ್ಕೆ ಯಾರ ಹತ್ರನೂ ಉತ್ತರ ಇಲ್ಲ. 60,000 ಭದ್ರತಾ ಸಿಬ್ಬಂದಿಗಳಿದ್ರೂ ದುರ್ಘಟನೆಯನ್ನ ನಿಯಂತ್ರಿಸೋಕೆ ಆಗಿಲ್ಲ. ಜನರೇ ಸೃಷ್ಟಿಸಿದ ಅವಾಂತರಕ್ಕೆ ಜನರೇ ಬಲಿಯಾಗಿ ಹೋದ್ರು. आधिकारिक रूप से मैं अभी नहीं बता पाऊंगा क्योंकि अभी हम लोग भीड़ नियंत्रण में लगे हुए हैं और प्राइमरी जो केयर है उसमें लगे हुए हैं। आधिकारिक रूप से आपको बाद में इसकी सूचना दें। घायलों का इलाज चल रहा है। ಉತ್ತರ ಪ್ರದೇಶ ಪೊಲೀಸ್ ಮೂಲಗಳ ಪ್ರಕಾರ ಸಾವಿನ ಸಂಖ್ಯೆ ಡಜನ್ ಮೀರಿದೆ. 100ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ವಿಷಯ ಗಂಭೀರವಾಗ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಸಿಎಂ ಯೋಗಿ ಆದಿತ್ಯನಾಥ್ರಿಗೆ ಒಂದಲ್ಲ ಎರಡಲ್ಲ 4 ಸಲ ಫೋನ್ ಮಾಡಿ ಮಾಹಿತಿ ಪಡ್ಕೊಂಡು प्रयागराज में महाकुंभ में श्रद्धालु जनों के सकुशल स्नान करने, अमृत स्नान के लिए देश भर से आए हुए श्रद्धालु जनों की व्यवस्था के लिए, उनके कुशल क्षेम के लिए आदरणीय प्रधानमंत्री जी का प्रातःकाल से ही उनके लगभग 4 बार प्रधानमंत्री जी ने हालचाल लिया है। ಮಹಾಕುಂಭಮೇಳದ ಕಾಲ್ತುಳಿತ ಸಾವಿಗೆ ಪ್ರಧಾನಿ ಕಂಬನಿ. ಮಹಾಕುಂಭಮೇಳದಲ್ಲಿ ಕಾಲ್ತುಳಿತದಲ್ಲಿ ಸಾವು ನೋವಾದ ಮಾಹಿತಿಯನ್ನ ಕೊಟ್ಟಿದ್ದೇ ಪ್ರಧಾನಮಂತ್ರಿಗಳು. ಮೊದಲು ಎಕ್ಸ್ ಖಾತೆಯಲ್ಲಿ ಸಾವು ನೋವಿಗೆ ಸಂತಾಪ ಸೂಚಿಸಿದ್ರು. ಆಮೇಲೆ ದೆಹಲಿ ಚುನಾವಣಾ ಪ್ರಚಾರದಲ್ಲೂ ಕುಂಭಮೇಳದ ದುರಂತದಲ್ಲಿ ಮಡಿದವರಿಗೆ ಸಂತಾಪ ವ್ಯಕ್ತಪಡಿಸಿದ್ರು.
मैं महाकुंभ में जो दुखद हादसा हुआ है, उस हादसे में हमें कुछ पुण्यात्माओं को खोना पड़ा है, कई लोगों को चोटें भी आई हैं। मैं प्रभावित परिवारों के प्रति संवेदना व्यक्त करता हूं और घायलों के जल्द स्वस्थ होने की कामना करता हूं। मैं यूपी सरकार के साथ निरंतर संपर्क में हूं। मौनी अमावस्या की वजह से करोड़ों श्रद्धालु आज वहां पहुंचे हुए हैं। कुछ समय के लिए स्नान की प्रक्रिया में रुकावटें आई थी, लेकिन अब कई घंटों से सुचारू रूप से यात्री स्नान कर रहे हैं। मैं फिर एक बार उन परिवारजनों के प्रति अपनी संवेदना व्यक्त करता हूं। ಕಾಲ್ತುಳಿತಕ್ಕೆ ಸಿಲುಕಿ ಮೃತಪಟ್ಟವರ ಶವಗಳನ್ನ ಪ್ರಯಾಗ್ರಾಜ್ ಜಿಲ್ಲಾಸ್ಪತ್ರೆಗಳಲ್ಲಿ ಇಡಲಾಗಿದೆ. ಗಾಯಾಳುಗಳನ್ನ ಮಹಾಕುಂಭಮೇಳದಲ್ಲಿರುವ ಆರೋಗ್ಯ ಕ್ಯಾಂಪ್ಗಳಲ್ಲಿ ಚಿಕಿತ್ಸೆ ಕೊಟ್ಟು ಬೇರೆ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಬಹುಪಾಲು ಗಾಯಾಳುಗಳು ಸ್ವರೂಪ್ರಾಣಿ ನೆಹರು ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ತೀವ್ರ ಗಂಭೀರ ಗಾಯಗೊಂಡವರನ್ನ ಸೇನಾ ಹೆಲಿಕಾಪ್ಟರ್ಗಳ ಮೂಲಕ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಏರ್ಲಿಫ್ಟ್ ಮಾಡಿ ಕಳಿಸಿಕೊಟ್ಟಿದೆ ಯೋಗಿ ಸರ್ಕಾರ. सरकार का कोई इसमें दोष नहीं है। जब इतना हजूम आता, इतनी भीड़ होगी, करोड़ों की संख्या में जनता है, इसको कंट्रोल करना कोई आसान नहीं है। हम सबको सरकार को सहयोग करना चाहिए, प्रशासन को सहयोग करना चाहिए। ಕಾಲ್ತುಳಿತ ನಡೆದ 1 ಗಂಟೆಯಲ್ಲೇ ಪರಿಸ್ಥಿತಿ ಹತೋಟಿಗೆ. ಮತ್ತೆ ಅಮೃತ ಸ್ನಾನ ಪುಣ್ಯ ಸ್ನಾನಕ್ಕೆ ಅವಕಾಶ. ಮಹಾಕುಂಭಮೇಳದಲ್ಲಿ 5 ರಿಂದ 10 ಕೋಟಿ ಜನ ಸೇರಿದ್ದಾರೆ. 200 ಘಾಟ್ಗಳಲ್ಲಿ ಪುಣ್ಯ ಸ್ನಾನ ಆಗ್ತಿದೆ. ದುರ್ಘಟನೆ ನಡೆದ ತ್ರಿವೇಣಿ ಸಂಗಮದ ಮುಖ್ಯ ಘಟ್ಟ ಬಿಟ್ಟು ಎಲ್ಲಾ ಕಡೆ ವ್ಯವಸ್ಥಿತವಾಗಿ ಜನ ಸಂಗಮದಲ್ಲಿ ಮುಳುಗೇಳುತ್ತಿದ್ದಾರೆ. ಕಾಲ್ತುಳಿತದ ಬಳಿಕ ಅಮೃತ ಸ್ನಾನದಿಂದ ಸಾಧು ಸಂತರು ನಾಗಾ ಸಾಧುಗಳು ದೂರ ಉಳಿದಿದ್ರು. ಆಮೇಲೆ ವ್ಯವಸ್ಥೆ ಸರಿ ಹೋದ್ಮೇಲೆ ಲಕ್ಷಾಂತರ ನಾಗಾ ಸಾಧುಗಳು ಮೌನಿ ಅಮಾವಾಸ್ಯೆ ಅಮೃತ ಸ್ನಾನದಲ್ಲಿ ಭಾಗಿಯಾದ್ರು. ಸಾಧು ಸಂತರು, ಬಾಲಿವುಡ್ ನಟನಟಿಯರು, ಉದ್ಯಮಿಗಳು ಮುಳುಗೆದ್ರು. दिवंगत आत्माएं हैं, उनकी आत्मा के मोक्ष के लिए और जो घायल हैं उनके स्वस्थ होने की प्रार्थना के साथ हमने यह पवित्र तीर्थ में स्नान किया है, संगम में स्नान किया है. ಕುಂಭಮೇಳದಲ್ಲಿ ವಿಐಪಿ ಸಂಸ್ಕೃತಿ ನಿಲ್ಲಿಸಿ ಯೋಗಿ ಸರ್ಕಾರಕ್ಕೆ ಖರ್ಗೆ ರಾಹುಲ್ ಪಾಠ. ಮೊನ್ನೆಯಷ್ಟೇ ಕುಂಭಮೇಳ ಪುಣ್ಯಸ್ನಾನದ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಆಡಿದ ಮಾತು ವಿವಾದವಾಗಿತ್ತು. ಈಗ ನೋಡಿದ್ರೆ ಪುಣ್ಯಸ್ನಾನದಲ್ಲಿ ಕಾಲ್ತುಳಿತ ಆಗ್ತಿದ್ದಂತೆ ಕಾಂಗ್ರೆಸ್ ನಾಯಕರು ಸಿಟ್ಟಾದ್ರು. ಮೊದಲು ವಿಐಪಿ ಸಂಸ್ಕೃತಿ ನಿಲ್ಲಿಸಿ ಅವ್ಯವಸ್ಥೆ ಸರಿಪಡಿಸಿ ಅಂತ ಎಕ್ಸ್ ಖಾತೆಯಲ್ಲಿ ಆಕ್ರೋಶ ಹೊರಹಾಕಿದ್ರು. ಕುಂಭಮೇಳದ ಕಾಲ್ತುಳಿತದಲ್ಲಿ ಹಲವರು ಪ್ರಾಣ ಕಳೆದುಕೊಂಡಿದ್ದಾರೆ. ಅನೇಕರು ಗಾಯಗೊಂಡ ಸುದ್ದಿ ಅತ್ಯಂತ ಹೃದಯ ವಿದ್ರಾವಕವಾಗಿದೆ. ಭಕ್ತರ ಕುಟುಂಬಗಳಿಗೆ ನಮ್ಮ ಸಂತಾಪ. ಗಾಯಾಳುಗಳು ಚೇತರಿಸಿಕೊಳ್ಳಲಿ. ಅವ್ಯವಸ್ಥೆ, ವಿಐಪಿ ಸಂಸ್ಕೃತಿ ದುರುಪಯೋಗಗಳೇ ಇದಕ್ಕೆಲ್ಲ ಕಾರಣ. ಸಾವಿರಾರು ಕೋಟಿ ಖರ್ಚು ಮಾಡಿರುವುದು ಖಂಡನೀಯ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಗಲೇ ಎಚ್ಚೆತ್ತುಕೊಳ್ಳಬೇಕು ಅಂತ ಯೋಗಿ ಸರ್ಕಾರಕ್ಕೆ ನೀತಿ ಪಾಠ ಮಾಡಿದ್ದಾರೆ. ಸದ್ಯಕ್ಕೆ ಯೋಗಿ ಸರ್ಕಾರ ಮಹಾಕುಂಭಮೇಳಕ್ಕೆ ಬಂದಿರುವ ಕೋಟಿ ಕೋಟಿ ಜನರ ಯೋಗಕ್ಷೇಮದ ಕಡೆ ಗಮನ ಕೊಟ್ಟಿದೆ. ಕೇಂದ್ರ ಸರ್ಕಾರ ಹೆಚ್ಚುವರಿ ಸೇನಾಪಡೆಗಳನ್ನು ಪ್ರಯಾಗ್ರಾಜ್ ಭದ್ರತೆಗೆ ರಾತ್ರೋರಾತ್ರಿ ಕಳಿಸಿಕೊಟ್ಟಿದೆ. ಕೋಟಿ ಕೋಟಿ ಜನ ಪುಣ್ಯಸ್ನಾನ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.